ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ತಿಂಡಿಗೆ ಇಡ್ಲಿ, 10 ಥರ ಇಡ್ಲಿ ಮಾಡ್ತಾ ಇದ್ದೀನಿ. ರೆಸಿಪಿ ಯಾರಿಗಾದರೂ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ, ಇಂಟ್ರೆಸ್ಟ್ ಇರೋರು ನೋಡ್ಕೊಳ್ಳಿ. ಹಿಂದಿನ ದಿವಸ ಏನಾದರೂ ನೈಟು ಚಿಕನ್ ಕರಿ ಏನಾದರೂ ಮಾಡಿದರೆ ನೆಕ್ಸ್ಟ್ ದಿವಸ ಮಾರ್ನಿಂಗ್ ಒಂದೇ ನೀರು ದೋಸೆ ಇಲ್ಲ ಇಡ್ಲಿ ಫಿಕ್ಸ್. ಈ ತಿಂಡಿ ಅಂತೂ ಚೇಂಜ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಗವರ್ಮೆಂಟ್ ಚೇಂಜ್ ಆಗ್ಬೋದು, ಬಟ್ ನನ್ನ ತಿಂಡಿ ಮಾತ್ರ ಚೇಂಜ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆಯಿತಾ, ನೀವು ಯಾವ ಥರ ತಿಂಡಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ, ಇಡ್ಲಿ ಮಾಡೋದು ಯಾವ ಥರ ಅಂತ ನೋಡ್ಕೊಂಡು ಬನ್ನಿ. ಈ ಇಡ್ಲಿ ಪಾತ್ರೆ ಇತ್ತಲ್ಲ, ಇದು ನಾನು ಇಂಡಿಯಾದಿಂದ ಬರಬೇಕಾದ್ರೆ ತಂದಿದ್ದು. ಇಲ್ಲಿ ಸಹ ಸಿಗ್ತದೆ, ಸ್ವಲ್ಪ ಕಾಸ್ಟ್ಲಿ ಇರ್ತದೆ. ಅದಕ್ಕೋಸ್ಕರ ಇಂಡಿಯಾದಿಂದ ತಂದರೆ ಬೆಟರ್ ಅಲ್ವ, ಅದಕ್ಕೋಸ್ಕರ ನಾನು ಕೂಡ ಇಂಡಿಯಾದಿಂದ ಬರಬೇಕಾದ್ರೆ ತಂದಿದ್ದು. ಆಲ್ರೆಡಿ ಒಂದು 4-5 ವರ್ಷ ಆಗಿದೆ. ನಮ್ಮ ಚಹಾ ತಿಂಡಿ ಎಲ್ಲ ರೆಡಿ ಆಯ್ತಾಯ್ತಾ. ಇಡ್ಲಿ ಆಗಿ ಸೂಪರಾಗಿ ಸೇಮ್ ಹತ್ತಿಗೂ ಮತ್ತು ನಮ್ಮ ಇಡ್ಲಿಗೆ ಎಂಥ ಸಹ ಡಿಫ್ರೆನ್ಸ್ ಇಲ್ಲ, ಎರಡು ಸೇಮ್ ಅಷ್ಟೇ ಸಾಫ್ಟಾಗಿ ಬಂದಿದೆ. ರೆಸಿಪಿ ನೀವು ಕೂಡ ಟ್ರೈ ಮಾಡಿ. ನೀವು ಇಡ್ಲಿ ಮಾಡಿ ಯಾವ ಥರ ಬಂತು ಇಡ್ಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ. ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ನೋಡಿ. ಇದ್ರ ಜೊತೆ ಉಂಟಲ್ಲ, ಕೋಳಿ ಸಾರು ಹಾಕಿ ತಿನ್ನಬೇಕು. 5-10 ಇಡ್ಲಿ ಬೇಕಾದರೂ ತಿನ್ನಿ, ಅಷ್ಟು ಸಾಫ್ಟಾಗಿ ತುಂಬಾ ಸ್ಪಾಂಜಿ ಆಗಿದೆ. ಈಗ ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸಿ ನಾವು ತಿಂಡಿ ತಿನ್ನಬೇಕು. ತಿಂಡಿ ಎಲ್ಲ ಮುಗಿಸಿ ಆಮೇಲೆ ನಮ್ಮ ಮನೆಯವರು ಮಾರ್ಕೆಟಿಗೆ ಫಿಶ್ ತರಲಿಕ್ಕಂತ ಹೋದರು. ಇದು ಫಿಶ್ ಮಸಾಲ ಉಂಟಲ್ಲ, 4-5 ಡೇಸ್ ಆಗಿತ್ತು ಮಾಡಿ. ಲಾಸ್ಟ್ ಫ್ರೈ ಮಾಡುವಾಗ ನಾನು ರೆಡಿ ಮಾಡಿದ್ದು, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಎಷ್ಟು ಫ್ರೆಶ್ ಇದೆ ಅಂದರೆ, ನೀವು ಫಸ್ಟ್ ಡೇ ಮಾಡುವಾಗ ಯಾವ ಥರ ಫಿಶ್ ಮಸಾಲ ಇರುತ್ತೋ ಸೇಮ್ ಅದೇ ರುಚಿ, ಅದೇ ಟೇಸ್ಟಲ್ಲಿ ಇರ್ತದೆ. ಒಂದು ಚೂರು ಸಹ ಹಾಳಾಗೋದಿಲ್ಲ. ಬೇಕಾದವರು ಫಿಶ್ ಫ್ರೈ ಮಸಾಲ ಯಾವ ಥರ ಮಾಡೋದು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಏನಾದರೂ ಮಿಕ್ಕಿದರೆ ಈ ಥರ ಡಬ್ಬಲ್ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಆಮೇಲೆ ಮನೆಯವರು ಫಿಶ್ ತಂದರು. ಇದು ಎಂಥ ಫಿಶ್ ಇದು ಹಮಾಮ್ ಫಿಶ್ ಅಂತ. ಸೇಮ್ ಕಿಂಗ್ ಫಿಶ್ ಅಂಜಲ್ ಏನಿದೆ ಸೇಮ್ ಅದೇ ಟೇಸ್ಟಲ್ಲಿ ಇರ್ತದೆ, ಸಖತ್ ಟೇಸ್ಟಿಯಾಗಿರುತ್ತೆ. ಇಲ್ಲೆಲ್ಲ ಫಿಶ್ ಉಂಟಲ್ಲ ತುಂಬ ಒಂಥರ ತುಂಬ ಫ್ರೆಶ್ ಆಗಿ ಸಿಗುತ್ತೆ ಆಯಿತಾ. ಇದ್ರದ್ದು ಫ್ರೈ ಮಾಡಿದರೆ ಜಸ್ಟ್ ವಾವ್ ಅಂತ ಹೇಳ್ಬೋದು. ಇದೆಲ್ಲ ಮಸಾಲ ಹಾಕಿ ಈಗ ಫ್ರಿಜ್ಜಲ್ಲಿ ಅಥವಾ ಹೊರಗಡೆ ಒಂದು 15-20 ನಿಮಿಷ ಇಟ್ಟರೆ ಆಮೇಲೆ ಫ್ರೈ ಹಾಕಿ. ಹಾಗೆ ಸಾರಿಗೆ ಬಂಡೆ ತಂದಿದ್ರು ಈ ಥರ ನೋಡಿ, ಎಷ್ಟು ಫ್ರೆಶ್ ಆಗಿದೆ. ಈಗಷ್ಟೇ ಸಮುದ್ರದಿಂದ ಹಿಡ್ಕೊಂಡು ಬಂದಾಗಿದೆ, ಅಷ್ಟು ಫ್ರೆಶ್ ಆಗಿದೆ. ಇಲ್ಲೆಲ್ಲ ಫಿಶ್ ಮಾತ್ರ ಸಖತ್ ಫ್ರೆಶ್ ಆಗಿ ಸಿಗ್ತದೆ ಆಯಿತಾ. ಅವರು ಫುಲ್ ಮೂತಿಯೆಲ್ಲ ಈ ಥರ ಕಟ್ ಮಾಡಿ ಕೊಡ್ತಾರೆ. ನಾವು ಜಸ್ಟ್ ಸ್ವಲ್ಪ ಒಳಗಡೆ ಸ್ವಲ್ಪ ಚೂರು ಕರ್ಲೆಲ್ಲ ಇಡ್ತಾರೆ, ಅದನ್ನೆಲ್ಲ ತೆಗೆದು ಆಮೇಲೆ ಈ ಥರ ಕ್ಲೀನಾಗಿ ವಾಶ್ ಮಾಡಿ ಈ ಥರ ಹೋಲ್ಡ್ ಮಾಡ್ಕೊಂಡ್ರೆ ಆಯ್ತು ಅಂತೆಲ್ಲ ಅವ್ರಿಗೆ ಕ್ಲೀನ್ ಮಾಡಿ ಕೊಡ್ತಾರೆ ಆಯಿತಾ. ಚಿಕ್ಕ ಫಿಶ್ ಎಲ್ಲ ಕಟ್ ಮಾಡಿ ಕೊಡೋದಿಲ್ಲ, ಸ್ವಲ್ಪ ದೊಡ್ಡ ಫಿಶ್ ಆದರೆ ಕಟ್ ಮಾಡಿ ಕೊಡ್ತಾರೆ. ಇದನ್ನು ಈಗ ಕಟ್ ಮಾಡಿ ಒಂದು ಒಳ್ಳೆ ಸಾರು ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ನನಗೆ ತುಂಬಾ ಟೇಸ್ಟಿಯಾಗಿ ವಿಲೇಜ್ ಸ್ಟೈಲ್, ನಮ್ಮದು ಅಥೆಂಟಿಕ್ ಸ್ಟೈಲಲ್ಲಿ ನಿಮಗೆ ಫಿಶ್ ಕರಿ ಮಾಡೋದು ಯಾವ ಥರ ಅಂತ ಹೇಳ್ತೀನಿ. ಬನ್ನಿ, ಫಸ್ಟು ಫಿಶನ್ನು ಕಟ್ ಮಾಡ್ಕೊಳ್ಳೋಣ. ಫಿಶ್ ಎಲ್ಲ ಚೆಂದ ಮಾಡಿ ಕಟ್ ಮಾಡಿ ಇವಾಗ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ 1 ಸ್ಪೂನು ಸಾಲ್ಟ್ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿಟ್ರೆ ಹೋಳು ತಿನ್ನುವಾಗ ಸಪ್ಪೆ ಅನಿಸಲ್ಲ, ಸ್ವಲ್ಪ ಟೇಸ್ಟಿಯಾಗಿ ಬರ್ತದೆ. ಅದಕ್ಕೋಸ್ಕರ ಅದನ್ನ ಸೈಡಿಗೆ ಇಟ್ಕೊಂಡು ಇವಾಗ ಮಸಾಲ ರೆಡಿ ಮಾಡೋದಕ್ಕೆ ಒಂದು ಪಾನ್ಗೆ ಒಂದು 2.5 ಸ್ಪೂನ್ ಆಗುವಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜ, ಅಂದರೆ ನಾನು ಡ್ರೈ ರೋಸ್ಟ್ ಮಾಡ್ತಾ ಇರೋದು, ಆಯಿಲ್ ಏನೂ ಹಾಕಿಲ್ಲ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್, ಕಾಳುಮೆಣಸು,
ಒಂದು 1/4 ಸ್ಪೂನ್ ಆಗುವಷ್ಟು ಮೆಂತೆ, ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ವಾಮ್ ಕಾಳು, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ. ಇದನ್ನು ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಪಟ್ಟಿಗೆ ಕಪ್ಪಗಾಗಿಬಿಡುತ್ತೆ. ಅದಕ್ಕೋಸ್ಕರ ಚಟಪಟ ಅಂತ ಸಿಡಿಯುತ್ತೆ. ಅಲ್ಲಿ ತನಕ ಒಂದು 2 ನಿಮಿಷ ಚೆನ್ನಾಗಿ ಮೀಡಿಯಮ್ ಉರಿನಲ್ಲೇ ಹುರ್ಕೊಳ್ಳಿ. ಅದು ಹುರಿದಾಗಿದೆ. ಇವಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನು ಮೆಣಸನ್ನು ಹುರಿದಿರೋ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಹುರಿದಿಲ್ಲ ಅಂದರೆ ಹುರಿದ್ಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಹಾಕ್ಕೊಳ್ಳಿ. ಒಂದು 8ರಿಂದ 10 ಮೆಣಸು ಆಗುವಷ್ಟು ಹಾಕೋತಾ ಇದ್ದೀನಿ. 1 kg ಆಗೋಷ್ಟು ಫಿಶ್ಶಿಗೆ ನಾನು ರೆಡಿ ಮಾಡ್ತಾ ಇರೋದು. ಹಾಗೆ ಹುಳಿ ಸ್ವಲ್ಪ ಜಾಸ್ತಿ, ಬಂಗಡ ಫಿಶ್ಶಿಗೆ ಹುಳಿ ಸ್ವಲ್ಪ ಜಾಸ್ತಿ. ಅದಕ್ಕೋಸ್ಕರ ಹುಳಿ, ಸ್ವಲ್ಪ ಅರಿಶಿನ, 1 ಇಂಚ್ ಆಗುವಷ್ಟು ಶುಂಠಿ, ಒಂದು 3 ಎಸ್ಲಾಗುವಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ. ಹಾಗೆ ಒಂದು ಅರ್ಧ ಕಡಿ ಆಗುವಷ್ಟು ಕಾಯಿ. ನಾವಿಲ್ಲೆಲ್ಲ ಕಾಯಿ ಮಾಲಿಂದ ತರೋದ್ರಿಂದ ಬಾಕ್ಸಲ್ಲಿ ಹಾಕಿ ಕೊಡ್ತಾರೆ. ಅದಕ್ಕೋಸ್ಕರ ಫ್ರೆಶ್ ಕಾಯಿ ಇದ್ದರೆ ಸೂಪರಾಗಿ ಬರುತ್ತೆ. ಇನ್ನು ಒಂದು ಅರ್ಧ ಕಡಿ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೊಮ್ಯಾಟೊ ಇರುತ್ತೆ, ಅರ್ಧ ಟೊಮೆಟೊ ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಫುಲ್ ನುಣ್ಣಗೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಆವಾಗ ಟೇಸ್ಟ್ ಸೂಪರಾಗಿ ಬರುತ್ತೆ. ಇವಾಗ ಮಾಡೋದಕ್ಕೆ ಇದು ಮಣ್ಣಿಂದು ಅಳಗೆ, ಇದು ಇಲ್ಲೇ ತೊಗೊಂಡಿದ್ದಾಯ್ತಾ, ಊರಿಂದಲ್ಲ. ಅದಕ್ಕೆ ಸ್ವಲ್ಪ 1-2 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ಳೋಣ. ಹಾಗೆ ಚೂರು ಕರಿಬೇವು, ಜಾಸ್ತಿ ಕರಿಬೇವು ಬೇಡ, ಫ್ಲೇವರ್ ಬರುತ್ತೆ ಅದು. ಆಮೇಲೆ ಅರ್ಧ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ. ಅರ್ಧ ಆನಿಯನ್ ಸಾರು ಮಾಡುವಾಗ ಹಾಕಿದೆ, ಹಾಗೆ ಅರ್ಧ ಆನಿಯನ್ ಈಗ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಗ್ರೀನ್ ಚಿಲ್ಲಿ, ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಜಸ್ಟ್ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೆಂಪಾಗೋದೇನು ಬೇಡ, ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಅರ್ಧ ಟೊಮ್ಯಾಟೊ ಸಾರಿಗೆ ಹಾಕಿದ್ನಲ್ಲ, ಸೊ ಅರ್ಧ ಟೊಮ್ಯಾಟೊ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಜಸ್ಟ್ 1 ನಿಮಿಷ ಹಸಿ ವಾಸನೆ ಸ್ವಲ್ಪ ಹೋಗಲಿ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನೀವು ರುಬ್ಬಿದಂಥ ಮಸಾಲೆ ಏನಿದೆ ಫುಲ್ ನುಣ್ಣಗೆ ರುಬ್ಕೋಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾರು ಸಖತ್ತು ಟೇಸ್ಟಿಯಾಗಿ ಬರ್ತದೆ, ಆಯಿತಾ. ಆಮೇಲೆ ನಿಮಗೆ ಎಷ್ಟು ನೀರು ಬೇಕೋ, ತುಂಬ ತೆಳ್ಳಗೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮೀನು ಸಾರು. ಆಮೇಲೆ ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ಎಲ್ಲದನ್ನು ಹದ ನೋಡಿ ಮಿಕ್ಸ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ ಅದು ಕುದಿಯೋದಕ್ಕೆ ಬಿಡಬೇಕು. ಅದು ಕುದ್ದ ಮೇಲೆ ಫಿಶ್ ಹಾಕಬೇಕು. ಆವಾಗ ಫಿಶ್ ಏನಾಗುತ್ತೆ, ಮುಳ್ಳು ಬಿಟ್ಕೊಳ್ಳಲ್ಲ, ಇಲ್ಲಾಂದರೆ ಫುಲ್ ಮುಳ್ಳು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, ಇದು ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ಫಿಶ್ನೇನು ನೀವು ಮ್ಯಾರಿನೇಟ್ ಮಾಡಿಟ್ಟಿದ್ದೀರಲ್ಲ ಅದನ್ನು ಅದಕ್ಕೆ ಹಾಕ್ಕೊಳ್ಳಿ. ಈಗ ಒಂದು ಸಲ ಚೆನ್ನಾಗಿ ಸೌಟೇನು ಹಾಕಬಾರ್ದು, ಸೌಟ್ ಹಾಕಿದರೆ ಮುಳ್ಳು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸೌಟ್ ಹಾಕಿದೆ ಜಸ್ಟ್ ಒಂದು ಸಲ ಈ ಥರ ಜಸ್ಟ್ ಅಲ್ಲಾಡಿಸಿ ಅದನ್ನ ಇಟ್ಬಿಡಿ. ಅದಿವಾಗ ಒಂದು ಸ್ವಲ್ಪ ಕುದಿ ಬರಲಿ. ಒಂದು 2-3 ಕುದಿ ಬಂದಮೇಲೆ ಫಿಶ್ ಬೆಂದಿರುತ್ತೆ. ಫಿಶ್ ಬೇಯೋದು ನಿಮ್ಗೆ ಗೊತ್ತು ನೋಡಿ, ಸೂಪರಾಗಿ ಕುದಿ ಬರ್ತಿದೆ ನೋಡಿ. ಫಿಶ್ ಬೆಂದಾಗ ಗೊತ್ತಾಗ್ತಿದೆ, ಮೇಲ್ಗಡೆ ಫ್ಲೋಟ್ ಆಗ್ತಿದೆ, ಇಲ್ಲಾಂದರೆ ಕಣ್ಣು ದೊಡ್ಡಕ್ಕಾಗುತ್ತೆ. ಆವಾಗ ನಿಮ್ಗೆ ಗೊತ್ತಾಗ್ತಿದೆ. ಜಾಸ್ತಿ ಸೌಂಟೆಲ್ಲ ಹಾಕಿ ತಿರ್ಸಿದ್ರೆ ಏನಾಗ್ತದೆ, ಫುಲ್ ಒಡೆದು ಹೋಗ್ತಿದೆ. ಅದಕ್ಕೋಸ್ಕರ ಜಾಸ್ತಿ ಸೌಂಟೆಲ್ಲ ಹಾಕಿ ತಿರ್ಸ್ಬಾರ್ದಾಯ್ತಾ. ಫಿಶ್ ಕರಿ ಯಾವಾಗಲೂ ಅಷ್ಟೇ ತುಂಬ ಡೆಲಿಕೇಟ್ ಅಲ್ಲ ಫಿಶ್, ಅದಕ್ಕೋಸ್ಕರ ತುಂಬ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಬೇಕು. ಇವಾಗ ಉಪ್ಪು ಖಾರ ಏನಾದರೂ ನಿಮಗೆ ಕಡಿಮೆ ಇದೆಯಾ ಅಂತ ನೋಡಿಕೊಂಡು ಇನ್ನೊಂದು ಕುದಿ ಬಂದಿದೆ ಆಲ್ರೆಡಿ ನೋಡಿ. ಫಿಶ್ ಕಣ್ಣೇನಿದೆ ಫುಲ್ಲಕ್ಕೆ ದೊಡ್ಡಕ್ಕಾಗಿದೆ ಅಂದರೆ ಬೆಂದಿದೆ. ಇನ್ನೊಂದು 2 ನಿಮಿಷ ಇದ್ದರೆ ಸೂಪರ್ ಟೇಸ್ಟಿಯಾಗಿ ಫಿಶ್ ಕರಿ ರೆಡಿ ಆಗುತ್ತೆ. ನೀವು ಇದೇ ಥರ ಅಥೆಂಟಿಕ್ಕಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಫಿಶ್ ಕರಿ ರೆಡಿ ಆಯಿತು. ಇದನ್ನು ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮದು ಫಿಶ್ ಫ್ರೈ ಕೂಡ ಆಚೆ ರೆಡಿ ಆಯಿತು. ಊಟಕ್ಕೆ ಇವಾಗ ನಮ್ಮದು ಕುಚ್ಚಲಕ್ಕಿ ಅನ್ನ, ಬಾಯ್ಲ್ಡ್ ರೈಸ್, ಫಿಶ್ ಕರಿ, ಫಿಶ್ ಫ್ರೈ, ಸೂಪರಾಗಿ ಮಧ್ಯಾಹ್ನದ ಊಟ ಅಂತೂ ಭರ್ಜರಿ. ಹಮಾಮ್ ಫಿಶ್ ಫ್ರೈ,
ಬಂಗಡ ಮೀನು ಸಾರು, ಕೊಚ್ಚಲಕ್ಕಿ ಅನ್ನ. ಜಸ್ಟ್ ವಾವ್ ಅಂತ ಹೇಳ್ಬೋದು. ನೀವು ಕೂಡ ಇದೇ ಥರ ಮೀನು ಸಾರು ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ. ನಮ್ದೀಗ ಊಟ ರೆಡಿ ಆಯಿತು. ಊಟ ಮಾಡಿ ಮತ್ತೆ ಸಿಗ್ತೀನಿ. ಊಟ ಎಲ್ಲ ಆಯಿತು. ಆಮೇಲೆ ಮನೆಯಲ್ಲಿ ಮಾರ್ಕೆಟಿಂದ ಹಣ್ಣು ತಂದಿದ್ರಲ್ಲ ಅದನ್ನೆಲ್ಲ ನಾನು ಅರೇಂಜ್ ಮಾಡ್ತಾಯಿದ್ದೆ. ಓಕೆ ಗಾಯ್ಸ್, ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂತೂ ಮರಿಲೇಬೇಡಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.